ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಈಗ ನಾನೇನ್ ತಪ್ಪು ಮಾಡಿದೀನಿ ಅಂತ ನನಗೆ ಈ ರೀತಿ ಹಿಂಸೆ ಕೊಡ್ತಾ ಇದ್ದೀರಾ ಯಜಮಾನ್ರೆ? ಭೈರವ, ಜನ್ಮ ವಿರೋಧಿಗಳನ್ನಾದ್ರೂ ಕ್ಷಮಿಸಬಹುದು, ಆದ್ರೆ ಜೊತೆಲೆ ಇದ್ಕೊಂಡು ಗುಂಡಿ ತೋಡೋರ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಇದು ನನ್ನ ಕೈಗೆ ಹೇಗ್ ಬಂತು ಅಂತ ಯೋಚನೆ ಮಾಡ್ತಾ ಇದೀಯಾ? ನನ್ನ ಮಗಳು ಹೇಳಿದ ಕೆಲಸನೆಲ್ಲ ಮಾಡ್ತೀಯ. ಆ ಕೃಷ್ಣನ್ ಜೊತೆನೂ ಚೆನ್ನಾಗೇ ಇದೀಯಾ, ಆದ್ರೆ ನನ್ನ ಕೆಲ್ಸಕ್ ಮಾತ್ರ ಕಲ್ಲು ಹಾಕ್ತೀಯ. ಅದಕ್ಕೆ ನಿನ್ ಮೇಲೆ 2 ಕಣ್ಣಿಟ್ಟಿರ್ಬೇಕು ಅಂತ ನಾನು ಭೈರವನ್ಗೆ ಹೇಳಿಟ್ಟಿದ್ದೆ. ಹೇಯ್, ನೀನ್ ಎಲ್ಲೋಗ್ತೀಯ, ಯಾರನ್ನ ಭೇಟಿ ಮಾಡ್ತೀಯ, ನಿಮ್ಮ ಯಜಮಾನ್ರ ಕಂಡ್ರೆ ಎಷ್ಟು ಉರಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಈ ಫೋಟೋಗಳನ್ನ ಕೊರಿಯರ್ ಮಾಡಿದಾಗ ನಿಮ್ಮ ಹುಡುಗ ಸತ್ಯಮೂರ್ತಿ ಮನೆ ಮುಂದೆ ನಿಂತ್ಕೊಂಡು ನಿನಗೆ ಫೋನಲ್ಲಿ ಕಾಮೆಂಟ್ರಿ ಕೊಡ್ತಾ ಇದ್ದ. ನಿನಗೆ ಕಾಮೆಂಟ್ರಿ ಕೊಡೋನ್ಗೆ ಮೂಗು ಬಾಯಲ್ಲೆಲ್ಲ ರಕ್ತ ಬರೋ ಕೊಟ್ಟೆ. ವಿಷಯ ಬಾಯ್ ಬಿಟ್ಟ. ಅಲ್ಲಿಗೆ ನೀನು ಲಾಕಾಗ್ಬಿಟ್ಟೆ ಗರುಡ. ಯಜಮಾನ್ರೆ, ಯಜಮಾನ್ರೆ, ನಾನು ಕ್ಷಮಿಸ್ಬಿಡಿ ಯಜಮಾನ್ರೆ. ನಾನು ಕಳ್ಸಿರೋ ಕೊರಿಯರ್ ಇನ್ನು ಸೂರ್ಯ ಅವ್ರಿಗೆ ತಲುಪಿಲ್ಲ ಯಜಮಾನ್ರೆ. ಅದು ಅವ್ರ ಕೈಗೆ ಸಿಗದೆ ಇರೋಗೆ ನಾನು ನೋಡ್ಕೋತೀನಿ. ಎಷ್ಟು ವರ್ಷದಿಂದ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಹೇಳಿ, ಈ ಋಣಕ್ಕಾದರೂ ನೀವು ನನ್ನ ಕ್ಷಮಿಸ್ಬೇಕು ಯಜಮಾನ್ರೆ. ಕ್ಷಮಿಸ್ತೀನಿ ಕಣೋ, ಕ್ಷಮಿಸ್ತೀನಿ. ಆದ್ರೆ ಮೊದಲು ನೀನ್ ಮಾಡಿದ ತಪ್ಪನ್ನ ನಿನ್ನ ಕೈಯಾರೆ ತಿದ್ದಬೇಕು. ಈ ಫೋಟೋಗಳೆಲ್ಲ ನಿನಗೆ ಎಲ್ಲಿ ಸಿಕ್ತು ಅಂತ ಹೇಳ್ತೀಯಾ? ಅದು ಒಂದು ಸ್ಟುಡಿಯೋಯಿಂದ ತೊಗೊಂಡೆ ಯಜಮಾನ್ರೆ. ಅವ್ರ ಹತ್ರ ನಮ್ಮೂರಲ್ಲಿ ನಡೆದಿರೋ ಗಣೇಶ ಹಬ್ಬದ ಅಷ್ಟು ವಿಡಿಯೋಗಳಿವೆ. 4 ತಿಂಗಳ ಹಿಂದೆ ತೆಗೆದಿರೋ ಫೋಟೋ ವಿಡಿಯೋಗಳಿವೆ. ಅದರ ಹಾರ್ಡ್ ಡಿಸ್ಕು ಸ್ಟುಡಿಯೋಲ್ಲೇ ಇದೆ ಯಜಮಾನ್ರೆ. ನನಗೆ ಗೊತ್ತು, ನೀನ್ ಎದೆ ಸೀಳಿದ್ರು ನೀನ್ ಆ ಸ್ಟುಡಿಯೋ ಹೆಸರು ಹೇಳಲ್ಲ ಅಂತ. ಯಾಕಂದ್ರೆ ನಿನಗೆ ಜೀವ ಭಯ. ನಿಮಗೆ ಗೊತ್ತಲ್ಲ ಯಜಮಾನ್ರೆ, ನಮ್ಮ ಫೀಲ್ಡಲ್ಲಿ ಬಾಯಿ ಬಿಟ್ಟವನು ಮಣ್ಣಾಗ್ತಾನೆ ಅಂತ. ನೀವು ನನ್ನ ಸಾಯಿಸಲ್ಲ ಅಂತ ಪ್ರಾಮಿಸ್ ಮಾಡಿ ನಾನು ಹಾರ್ಡ್ ತಂದು ಕೊಡ್ತೀನಿ. ಎಂಥ ಮಾತು ಹೇಳಿದೆ ಗರುಡ. ಸ್ಕೂಲಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ ಮೇಷ್ಟ್ರು ಹೊಡಿಯಲ್ವಾ? ಹಾಗೆ ನಿನಗೂ ಭೈರವನ್ ಕೈಯಲ್ಲಿ ಬೆಂಡೆತ್ತಿಸ್ದೆ ಅಷ್ಟೆ. ಹೌದು, ನಮ್ಮ ರಘುವೀರ್ ಮೇಲೆ ನಿನ್ಗೆ ಯಾಕೆ ಇಷ್ಟೊಂದು ಜಿದ್ದು? ಅವನೇನು ತಪ್ಪು ಮಾಡ್ದ ಅಂತ ಅವನ ಮೇಲೆ ಹೀಗೆ ಹಾಗೆ ಸಾಧಿಸ್ತಾ ಇದೀಯಾ? ಅವರು ನನಗೆ ಸಿಕ್ಕಾಪಟ್ಟೆ ಅವಮಾನ ಮಾಡ್ತಾ ಇದ್ರು ಯಜಮಾನ್ರೆ. ನಮ್ಮ ಹುಡುಗರ ಮುಂದೆನೆ ನನಗೆ ಶೇಪ್ ಔಟ್ ಮಾಡೋರು ಯಜಮಾನ್ರೆ. ನೀನ್ ಬರೀ ಒಬ್ಬ MP ಹತ್ರ ಇರೋ ಚೇಳ ಅಷ್ಟೇ. ಫಿಲ್ ಮಾಡ್ಕೊಂಬ, ಖಾಲಿಯಾಗಿದೆ. ಸದ್ಯಕ್ಕೆ ನೀನು ಕೊರಿಯರ್ ಬಾಯ್ ತರ ಕೆಲಸ ಮಾಡು. ನೀವೆಲ್ಲ ಗ್ಯಾಂಗ್ ಲೀಡರ್, ಗ್ಯಾಂಗ್ ನಡೆಸ್ತೀಯಾ? ಹೋಗೋ, ನಮ್ಮ ಅವ್ವ ಪ್ರೀತಿಯಿಂದ ಸಾಕಿರೋ ನಾಯಿ ಅಂತ ಬಿಡ್ತಾ ಇದ್ದೀನಿ. ನೀವು ಬೇಕಾದ್ರೆ ನನಗೆ ಹೊಡೀರಿ ಬಡೀರಿ ತಡ್ಕೋತೀನಿ. ಆದರೆ ನಿನ್ನೆ ಮೊನ್ನೆ ಬಂದಿದ್ದಾರಲ್ಲ ರಘುವೀರ್, ಅವ್ರು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾರಲ್ಲ, ಅದನ್ನು ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ ಯಜಮಾನ್ರೆ. ಅದಕ್ಕೆ ಅವ್ರನ್ನ ಹೇಗಾದರೂ ಮಾಡಿ ಲಾಕ್ ಮಾಡ್ಬೇಕಂತ ಅನಿಸ್ತು. ಮಾಡಿಬಿಟ್ಟೆ ಯಜಮಾನ್ರೆ. ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ಆ ಕೊರಿಯರ್ ಇನ್ನು ಸೂರ್ಯನ ಹತ್ರ ತಲುಪಿಲ್ಲ ಯಜಮಾನ್ರೆ. ತಲುಪೋದು ಇಲ್ಲ,
ತಲುಪೋದಕ್ಕೆ ನಾನು ಬಿಡೋದೂ ಇಲ್ಲ. ಅಲ್ಲ ಗರುಡ, ಯಜಮಾನ್ರೆ, ಹೀಗೆ ತೊಂದರೆ ಆಗ್ತಿದೆ ಅಂತ ನೀನ್ ನನ್ನ ಹತ್ರ ಹೇಳಿದಿದ್ರೆ ನಾನೇ ನಿಮ್ಮನ್ನ ಕರೆದು ಒಂದು ಮೀಟಿಂಗ್ ಮಾಡಿ ಕಾಂಪ್ರಮೈಸ್ ಮಾಡಿಸ್ತಿದ್ದೆ. ಇನ್ಮೇಲೆ ಈ ಥರ ಯಾವುದೇ ರೀತಿ ಸಮಸ್ಯೆ ಇದ್ರೂ ನನಗೆ ಹೇಳಬೇಕು. ಏನು? ಹೋಗಿ ಹಾರ್ಡ್ ಡಿಸ್ಕ್ ತಗೊಂಬಂದ್ಬಿಡು. ಹೇ ಹುಡುಗ್ರ, ಎದಳ್ರೋ, ನಿಮ್ ಬಾಸ್ನ ಕರ್ಕೊಂಡೋಗಿ. ಹೇಯ್ ಎದಳ್ರ. ಭೈರವ, ಬಾಸ್, ಡಿಸ್ಕು ಸಿಕ್ಕಿದ ತಕ್ಷಣ ಇವನನ್ನ ವೈಕುಂಠಕ್ಕೆ ಕಳಿಸ್ಕೊಟ್ಬಿಡು. ಇವನು ತುಂಬಾ ವರ್ಷ ನನ್ನ ಸೇವೆ ಮಾಡಿದ್ದಾನೆ, ಸುಸ್ತಾಗ್ಬಿಟ್ಟಿದ್ದಾನೆ. ಪೀಸ್ ಮಾಡಿ ರೆಸ್ಟ್ ತಗೊಳಕ್ ಹೇಳ್ಬಿಡು. ಆಮೇಲೆ ನಾನು ರೆಸ್ಟ್ ಇನ್ ಪೀಸ್ ಅಂತ ಪೀಸ್ಫುಲ್ ಆಗಿ ಸ್ಟೇಟಸ್ ಹಾಕೊಂತೀನಿ. ಓಕೆ ಬಾಸ್. ಲೇ ಕೃಷ್ಣ, ಎಷ್ಟು ಸಲ ಹೇಳ್ಬೇಕ ನಿನ್ಗೆ? ಅರ್ಥ ಆಗಲ್ವೇನೋ? ಯಾಕ ಹಿಂಗ್ ಮಾಡ್ತಾ ಇದೀಯಾ? ಯಾಕಣ, ಏನಾಯ್ತು? ಲೇ, ಇರೋದಕ್ಕೆ ಇಷ್ಟು ದೊಡ್ಡ ಮನೆ ಇದೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಎಲ್ಲ ನಿಭಾಯಿಸ್ಕೊಂಡು ಹೋಗಕ್ಕೆ ನಮ್ ಬಾಂಡ್ಲಿ ನಾಗೇಂದ್ರಣ್ಣ ಇದಾರೆ. ನಿನ್ಗೆ ಇಷ್ಟ ಇಲ್ಲ ಅಂದ್ರು ಯಾವ್ದೋ ಒಂದು ಕೆಲಸ ಇದೆ. ಈ ತರ ಸವಲತ್ತುಗಳು ನಮ್ ಚಿಕ್ಕ ಯಜಮಾನ್ರಿಗೆ ಇಲ್ಲ ಕಣೋ. ಅಷ್ಟು ಸವಲತ್ತುಗಳು ನಿನಗಿದೆ. ಅಂತದ್ರಲ್ಲಿ ಮಾತೆತ್ತರ 2 ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತಿದೆಯಲ್ಲ, ಏನ ಬಂದಿದೆ ನಿನ್ ಮೊಲ್ಲಾಗ್ರ? ಅಯ್ಯೋ ಅಣ್ಣ, ಅದು ಹಾಗಲ್ಲ. ಮಾತಾಡ್ಬೇಡ ನೀನು. ಅಲ್ಲಲ್ಲಿ ಬಂದು ಜನ ಸಾಯ್ತಾ ಇದಾರೆ. ವಿದೇಶದಲ್ಲಿ ಯುದ್ಧ ನಡೀತಾ ಇದೆ. ಚಿನ್ನದ ಬೆಲೆ ಗಗನಕ್ಕೆ ಏರ್ಬಿಟ್ಟಿದೆ. ಲಂಚದ ಅವಳಿ ಜಾಸ್ತಿ ಆಗ್ಬಿಟ್ಟಿದೆ. ಥಿಯೇಟರ್ ಅಲ್ಲಿ ಕನ್ನಡ ಪಿಕ್ಚರ್ಗಳು ಓಡ್ತಾ ಇಲ್ಲ. ಅಣ್ಣ, ಇವತ್ ಬೆಳಗ್ಗೆ ಪೇಪರ್ ಅಲ್ಲಿ ಓದಿದ ನ್ಯೂಸ್ ಎಲ್ಲ ಯಾಕಣ ಹೇಳ್ತಿದ್ಯಾ? ಅಯ್ಯಯ್ಯೋ, ನಿನಗ್ ಬಯ್ಯ ಆತರದಲ್ಲಿ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ನ್ಯೂಸ್ನೆಲ್ಲ ಹೇಳ್ತಾ ಇದ್ದೀನಲ್ಲ. ಅಲ್ಲ ಕೃಷ್ಣ, ನಿನಗ್ ಮನೆ ಬಿಟ್ಟು ಹೋಗಂತದ್ ಏನೋ ಆಯ್ತು? ಅಣ್ಣ, ನಾನ್ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಯಾರಣ್ಣ ಹೇಳಿದ್ ನಿನ್ಗೆ? ಮತ್ತೆ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊತಾ ಇದೆಯಲ್ಲ? ನಾನ್ ಬಟ್ಟೆ ಪ್ಯಾಕ್ ಮಾಡ್ಕೊತಿದ್ದೀನಿ ಅಂದ್ರೆ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಅರ್ಥನಾ? ಮತ್ತಿನ್ನೇನ? ನೀನೇನ್ ಇದೇ ಮೊದಲನೇ ಸಲ ಅಲ್ವಲ್ಲ ಬ್ಯಾಗ್ ತಗೊಂಡು ಹೋಗ್ತಾ ಇರೋದು? ಅಣ್ಣ, ನಮ್ ರುಕ್ಮಿಣಿ ಅವ್ರ ಆಫೀಸ್ ಇದೆಯಲ್ಲ, ಅದೇ ಎದುರಿಗೆ ಒಂದು ಮಯೂರ ಅಂತ ಹೋಟ್ಲ್ ಇದೆ. ನಾನು ನೆನ್ನೆ ಅಲ್ಲಿ ಟೀ ಕುಡಿಯಕ್ ಹೋಗಿದ್ದೆ. ಅವಾಗ ಅಲ್ಲಿ ಕೆಲಸ ಮಾಡೋ ಹುಡುಗ ಅಣ್ಣ ಹಾಕೊಡೋಕೆ ಜೊತೆ ಬಟ್ಟೆ ಇದ್ರೆ ಕೊಡಿ ಅಂತ ಅಂದ. ಅದಕ್ಕೆ ನನ್ನ ಹತ್ರ ಯಾವ್ದಾದ್ರು ಹಳೆ ಬಟ್ಟೆ ಇದೆಯಾ ಅಂತ ನೋಡಿ ಅದನ್ನ ತಗೊಂಡೋಗಿ ಕೊಡೋಣ ಅಂತ ಪ್ಯಾಕ್ ಮಾಡ್ತಿದ್ದೆ ಅಷ್ಟೇ. ಓಹೋ, ಸಮಾಜ ಸೇವೆ. ಆ ಕೃಷ್ಣ ಪರಮಾತ್ಮ ನಾರಿ ಮಣಿರ್ ಬಟ್ಟೆಗಳನ್ನೆಲ್ಲ ಕದ್ಬಿಟ್ಟ. ಈ ಕೃಷ್ಣ ಪರಮಾತ್ಮ ತನ್ನ ಬಟ್ಟೆಗಳನ್ನೇ ದಾನ ಮಾಡ್ತಾವನೆ.